1825 ಒಂದೇ ಒಂದು ರಾತ್ರಿಯಲ್ಲಿ ಆ ಊರಲ್ಲಿದ್ದ 5,000 ಜನ ದಿಢೀರಂತ ಮಾಯ ಆಗ್ಬಿಟ್ರು. ಯಾರು ಅವ್ರನ್ನ ನೋಡಿಲ್ಲ, ಅವರು ಎಲ್ಲಿ ಹೋದ್ರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಹೋಗೋಕೆ ಮುಂಚೆ ಆ ಊರಿಗೊಂದು ಭೀಕರವಾದ ಶಾಪ ಹಾಕಿ ಹೋದ್ರು. ಜೈಸಲ್ಮೇರ್ನಿಂದ ಜಸ್ಟ್ 17 ಕಿಲೋಮೀಟರ್ ದೂರದಲ್ಲಿರೋ ಆ ಊರೇ ಕುಲ್ದಾರ. 500 ವರ್ಷಗಳ ಕಾಲ ಸಖತ್ ರಿಚ್ ಆಗಿದ್ದ ಊರು. ಮರಳುಗಾಡಿನಲ್ಲಿದ್ರೂ ನೀರಿತ್ತು, ಬೆಳೆ ಇತ್ತು, ಬಿಸ್ನೆಸ್ ಸೂಪರ್ ಆಗಿ ನಡೀತಿತ್ತು, ಲೈಫ್ ಆರಾಮಾಗಿತ್ತು. ಆದರೆ 1825 ಆ ಒಂದು ರಾತ್ರಿ ಇಡೀ ಕಥೆನೇ ಚೇಂಜ್ ಮಾಡ್ತು. ಅಲ್ಲಿ ಸಾಲಿಂ ಸಿಂಗ್ ಅನ್ನೋ ಒಬ್ಬ ಕ್ರೂರ ದಿವಾನನಿದ್ದ. ಅವನ ಕಣ್ಣು ಆ ಊರ ಮುಖ್ಯಸ್ಥನ ಮಗಳ ಮೇಲೆ ಬಿತ್ತು. ಆ ಹುಡುಗಿಯನ್ನ ನನಗೆ ಕೊಡಿ, ಇಲ್ಲ ಅಂದ್ರೆ ಇಡೀ ಊರನ್ನೇ ನಾಶ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ. ಆಗ ಆ ಊರಿನ ಜನ ಏನ್ ಮಾಡಿದ್ರು ಗೊತ್ತಾ? ಅದೇ ರಾತ್ರಿ ಸುತ್ತಮುತ್ತಲಿನ 84 ಹಳ್ಳಿಗಳ ಮುಖ್ಯಸ್ಥರೆಲ್ಲ ಸೀಕ್ರೆಟ್ ಆಗಿ ಒಂದೆಡೆ ಸೇರಿದ್ರು. ತಮ್ಮ ಗೌರವ ಕಳ್ಕೊಂಡು ಆ ಹುಡುಗಿಯನ್ನ ಅವನಿಗೆ ಕೊಡೋ ಬದಲು ಊರನ್ನೇ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಅಷ್ಟೇ, ಅದೇ ಕತ್ತಲಲ್ಲಿ 5,000 ಜನ ತಮಗಿದ್ದ ಮನೆ, ಆಸ್ತಿ ಎಲ್ಲವನ್ನು ಬಿಟ್ಟು ಹೊರಟೆ ಹೋದ್ರು. ಆದ್ರೆ ಹೋಗುವಾಗ ಇನ್ಮೇಲೆ ಈ ಊರಲ್ಲಿ ಯಾರು ಸುಖವಾಗಿ ಬದುಕೋಕೆ ಆಗಲ್ಲ ಅಂತ ಶಾಪ ಹಾಕಿದ್ರು. ಬೆಳಿಗ್ಗೆ ಸಾಲಿಂ ಸಿಂಗ್ ಬಂದು ನೋಡಿದ್ರೆ ಊರೇ ಖಾಲಿ. 5,000 ಜನ ಗಾಳಿಯಲ್ಲಿ ಕರ್ಪೂರದ ಹಾಗೆ ಮಾಯ ಆಗಿದ್ರು. ಅಲ್ಲಿಂದ ಇವತ್ತಿನವರೆಗೂ ಅಂದ್ರೆ ಬರೋಬ್ಬರಿ 200 ವರ್ಷಗಳಾದರೂ ಆ ಊರಲ್ಲಿ ಯಾರು ಇರಕ್ ಆಗ್ಲೇ ಇಲ್ಲ. ಇರಲು ಹೋದವರಿಗೆಲ್ಲ ವಿಚಿತ್ರವಾಗಿರೋ ಅನುಭವಗಳಾಗುತ್ತೆ. ಅದಕ್ಕೆ ಡೆಲ್ಲಿ ಪ್ಯಾರಾನಾರ್ಮಲ್ ಸೊಸೈಟಿಯವರು ಒಂದು ರಾತ್ರಿ ಅಲ್ಲಿ ಕಳೀತಾರೆ. ಅವರಿಗೆ ವಿಚಿತ್ರವಾಗಿರೋ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೇಗೆ ಅಂದರೆ ಯಾರೋ ಹೆಗಲು ತಟ್ಟಿದ ಹಾಗಾಗುತ್ತೆ. ಆಮೇಲೆ ಅವರು ಬಂದಿದ್ದಂಥ ಕಾರು ಎಲ್ಲ ಫುಲ್ಲು ಸ್ಕ್ರ್ಯಾಚಸ್ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ವಿಚಿತ್ರವಾಗಿರೋ ನೆರಳುಗಳನ್ನೆಲ್ಲ ನೋಡ್ತಾರೆ. ಯಾರು ಇಲ್ಲದೆ ಇದ್ರು ಬರಿಗಾಲಲ್ಲಿ ಹೋಗಿರೋಂಥ ಹೆಜ್ಜೆ ಗುರುತುಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಹಿಸ್ಟೋರಿಯನ್ಸ್ ಪ್ರಕಾರ ಆ ಟೈಮ್ನಲ್ಲಿ ನೀರು ಖಾಲಿಯಾಗಿತ್ತು, ವಿಪರೀತ ಟ್ಯಾಕ್ಸ್ ಇತ್ತು. ಇನ್ನು 2017 ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಅಲ್ಲಿ ದೊಡ್ಡ ಭೂಕಂಪನೆ ಆಗಿತ್ತಂತೆ. ಹಾಗಾದ್ರೆ ಅಸಲಿ ಸತ್ಯ ಯಾವುದು? ಆ ಕ್ರೂರ ದಿವಾನನಿಗೆ ಹೆದರಿ ಓಡಿದ್ರಾ ಅಥವಾ ಬರಗಾಲಕ್ಕೆ ಊರ್ ಬಿಟ್ಟು ಹೋದ್ರ? ಇಲ್ಲ, ಎರಡೂ ಒಟ್ಟಿಗೆ ಆಯ್ತಾ? ಸತ್ಯ ಏನೇ ಇರಲಿ, ಆ 5,000 ಜನ ತಮ್ಮ ಊರು, ಆಸ್ತಿ, ಹಳೆ ಇತಿಹಾಸ ಎಲ್ಲಾನು ಬಿಟ್ಟು ಹೋಗ್ತಾರೆ. ಆದರೆ ತಮ್ಮ ಗೌರವ ಮತ್ತೆ ಮಗಳನ್ನ ಮಾತ್ರ ಬಿಟ್ಕೊಡೋದಿಲ್ಲ. ಕೆಲವೊಂದ್ಸಲಿ ನಮ್ಮ ಲೈಫಲ್ಲೂ ಕೂಡ ಎಲ್ಲಾನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದನ್ನ ವೀಕ್ನೆಸ್ ಅನ್ಕೋಬೇಡಿ, ಅದು ನಮ್ಮ ಸ್ಟ್ರೆಂತ್. ಕುಲ್ದಾರ್ ಜನ ಸೋಲಿಲ್ಲ, ಅವರು ತಮ್ಮ ಸ್ವಾಭಿಮಾನವನ್ನ ಚೂಸ್ ಮಾಡಿದ್ರು. ನಿಮ್ಮ ಲೈಫಲ್ಲಿ ನೀವೇನನ್ನ ಚೂಸ್ ಮಾಡ್ತೀರಾ? ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಕತೆಗಳಿಗೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ಕತೆಯಲ್ಲಿ.